ಇನ್ನು ಕೊಲೆ ಕೇಸಲ್ಲಿ ಜೈಲು ಸೇರಿರುವಂಥ ದರ್ಶನ್ ಒಂದೊಂದು ಕ್ಷಣವೂ ಕೂಡ ಜೈಲಿನಲ್ಲಿ ನರಕ ನೋಡ್ತಾ ಇದ್ದಾರೆ. ತಿಂಗಳಿನಿಂದ ಬಿಸಿಲನ್ನೇ ನೋಡಿಲ್ವಂತೆ, ಬಟ್ಟೆಯೆಲ್ಲ ವಾಸನೆ ಬರ್ತಾ ಇದೆಯಂತೆ. ಹೀಗಾಗಿ ನನಗೆ ವಿಷ ಕೊಡಿ ಅಂತ ಜಡ್ಜ್ ಎದುರು ಕಣ್ಣೀರು ಹಾಕಿದಂಥ ಘಟನೆ ಕೂಡ ನಡೆಯಿತು. ಎಲ್ಲವನ್ನು ಸೂಕ್ಷ್ಮವಾಗಿ ಗಮನಿಸಿರುವಂತಹ ನ್ಯಾಯಾಲಯ ಜೈಲಿನ ನಿಯಮದಂತೆ ಕನಿಷ್ಠ ಸೌಕರ್ಯವನ್ನು ಒದಗಿಸುವುದಕ್ಕೆ ಸೂಚಿಸಿದೆ. ಅಪ್ಪಿತಪ್ಪಿ ಜೈಲಲ್ಲಿ ಏನಾದರೂ ನಿಯಮಗಳ ಉಲ್ಲಂಘನೆ ಮಾಡಿದರೆ ಆಗ ಅವ್ರನ್ನ ಬೇರೆ ಜೈಲಿಗೆ ಶಿಫ್ಟ್ ಮಾಡುವಂತಹ ಅಧಿಕಾರವನ್ನು ಕಾರಾಗೃಹದ IGPಗೆ ನೀಡಿ ಆದೇಶವನ್ನು ಮಾಡಿದೆ. ಕೋರ್ಟ್ನಲ್ಲಿ ಜಡ್ಜ್ ಬಳಿ ವಿಷ ಕೇಳಿದ ನಟ ದರ್ಶನ್. ವಿಡಿಯೋ ಕಾನ್ಫರೆನ್ಸ್ನಲ್ಲಿ ಕೋರ್ಟ್ ಎದುರು ಅಳಲು. ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಜಾಮೀನು ರದ್ದಾಗಿ ಜೈಲು ಸೇರಿದ ನಟ ದರ್ಶನ್ ಇಂದು ಕೋರ್ಟ್ಗೆ ಹಾಜರಾಗಿದ್ರು. ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರಾಗಿದ್ದ ದರ್ಶನ್ ಕೋರ್ಟ್ ಎದುರೇ ಅಚ್ಚರಿಯ ಬೇಡಿಕೆಗಿಟ್ಟ ಪ್ರಸಂಗ ನಡೆದಿದೆ. ವಿಚಾರಣೆ ನಡುವೆಯೇ ಕೈ ಎತ್ತಿದ ನಟ ದರ್ಶನ್ ನೇರವಾಗಿ ಸರ್ ಎಂದಿದ್ದಾರೆ. ಆ ಬಳಿಕ ಮೈಕ್ ಕೊಡುವಂತೆ ಸೂಚನೆ ಕೊಡಲಾಗಿದೆ. ಮೈಕ್ ಸಿಕ್ತಿದ್ದ ಹಾಗೆ ನನಗೆ ವಿಷ ಕೊಡೋದಕ್ಕೆ ಆದೇಶ ಮಾಡಿ ಎಂದು ಕೇಳಿಕೊಂಡಿದ್ದಾರೆ. ಕ್ಷಣಕಾಲ ಅಚ್ಚರಿಗೊಳಗಾದ ನ್ಯಾಯಾಧೀಶರು ಹಾಗೆಲ್ಲ ಮಾಡೋದಕ್ಕಾಗಲ್ಲ ಎಂದಿದ್ದಾರೆ. 1 ತಿಂಗಳಿಂದ ಬಿಸಿಲು ನೋಡಿಲ್ಲ, ಸ್ನಾನ ಮಾಡಿಲ್ಲ, ಬಟ್ಟೆ ವಾಸನೆ ಬರ್ತಿದೆ, ಫಂಗಸ್ ಬಂದಿದೆ, ವಿಷ ಕೊಡಿ ಅಂತಿದ್ದ ಹಾಗೆ ಜಡ್ಜ್ ಹಾಗೆಲ್ಲ ಆಗಲ್ಲ ಅಂದ ಮೇಲೂ ನಟ ದರ್ಶನ್ ಮಾತನಾಡಿ, ಇಲ್ಲಿ ಎಲ್ಲವೂ ಸರಿಯಿಲ್ಲ, ನನ್ನ ಬಟ್ಟೆ ವಾಸನೆ ಬರ್ತಾಗಿದೆ, 1 ತಿಂಗಳಾಗಿದೆ ಜೈಲಿಗೆ ಬಂದು, ಸೂರ್ಯನನ್ನೇ ನೋಡಿಲ್ಲ, ಫಂಗಸ್ ಬರುತ್ತಿದೆ, ಹೀಗಾಗಿ ವಿಷ ಕೊಡುವಂತೆ ಆದೇಶ ಮಾಡಿ ಅಂತ ಅಳಲು ತೋಡಿಕೊಂಡಿದ್ದಾರೆ. ದರ್ಶನ್ ಮಾತುಗಳನ್ನ ಆಲಿಸಿದ ನ್ಯಾಯಾಧೀಶರು ಜೈಲು ಅಧಿಕಾರಿಗಳಿಗೆ ಸೂಕ್ತ ನಿರ್ದೇಶನ ನೀಡೋದಾಗಿ ತಿಳಿಸಿ ವಿಚಾರಣೆಯನ್ನ ಮುಂದೂಡಿದ್ರು. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಇವತ್ತು ಚಾರ್ಜ್ ಫ್ರೇಮ್ ಮಾಡಲು ವಿಚಾರಣೆಗಿತ್ತು. ಈ ವೇಳೆ ನ್ಯಾಯಾಧೀಶರ ಬಳಿ ವಿಷ ಕೊಡುವಂತೆ ಕೇಳಿದ ನಟ ದರ್ಶನ್ ಎಲ್ಲರನ್ನೂ ಆಶ್ಚರ್ಯಚಕಿತಗೊಳ್ಳುವಂತೆ ಮಾಡಿದ್ರು. ದರ್ಶನ್ ಸೇರಿದಂತೆ ಎಲ್ಲ ಆರೋಪಿಗಳನ್ನು ಕೋರ್ಟ್ ಎದುರು ಹಾಜರು ಮಾಡಲಾಗಿತ್ತು. ಈ ವೇಳೆ ದರ್ಶನ್ ಮಾತು ಕೇಳಿದ ಜಡ್ಜ್ ಸಾಧ್ಯವಿಲ್ಲ ಅಂತ ಹೇಳಿ ಹಾಜರಾತಿ ಪಡೆದು ಸೆಪ್ಟೆಂಬರ್ 19ಕ್ಕೆ ವಿಚಾರಣೆ ಮುಂದೂಡಿದ್ರು. ಬೇರೆ ಜೈಲಿಗೆ ದರ್ಶನ್ ಶಿಫ್ಟ್ ಮಾಡಲು ಕೋರ್ಟ್ ನಕಾರ. ಬೀಸೋ ದೊಣ್ಣೆಯಿಂದ ಪಾರಾದ ಕೊಲೆ ಆರೋಪಿ ದರ್ಶನ್. ಸುಪ್ರೀಂ ಕೋರ್ಟ್ನಲ್ಲಿ ಜಾಮೀನು ರದ್ದಾಗ್ತಿದ್ದ ಹಾಗೆ ಡಿ ಗ್ಯಾಂಗ್ ಎದೆಯಲ್ಲಿ ಢವಢವ ಶುರುವಾಗಿತ್ತು. ಪರಪ್ಪನ ಅಗ್ರಹಾರ ಜೈಲು ಸೇರಿದ್ದ ದರ್ಶನ್ ಗ್ಯಾಂಗ್ಗೆ ಜೈಲು ಅಧಿಕಾರಿಗಳು ಮತ್ತೊಂದು ಟೆನ್ಷನ್ ಕೊಟ್ಟಿದ್ರು. ಜಾಮೀನು ಸಿಗುವ ಮುಂಚೆ ಯಾವ್ಯಾವ ಜೈಲುಗಳಲ್ಲಿ ಇದ್ರೋ ಅದೇ ಜೈಲಿಗೆ ಶಿಫ್ಟ್ ಮಾಡಬೇಕು ಅಂತ ಕೋರ್ಟ್ ಮೆಟ್ಟಿಲೇರಿದ್ರು. ಆದ್ರೆ ವಿಚಾರಣೆ ನಡೆಸಿದ 64ನೇ ಸೆಷನ್ಸ್ ಕೋರ್ಟ್ ಜೈಲು ಅಧಿಕಾರಿಗಳ ಅರ್ಜಿ ವಜಾ ಮಾಡಿದೆ. ರೇಣುಕಾಸ್ವಾಮಿ ಕೊಲೆ ಆರೋಪಿ ದರ್ಶನ್ ನನ್ನ ಬಳ್ಳಾರಿ ಜೈಲಿಗೆ ಸ್ಥಳಾಂತರ ಮಾಡಲು ಸೂಕ್ತ ಕಾರಣಗಳಿಲ್ಲ ಅಂತ ಅಭಿಪ್ರಾಯ ಪಟ್ಟಿರುವ ಕೋರ್ಟ್ ಜೈಲಿನಲ್ಲಿ ಆರೋಪಿಗಳು ನಿಯಮ ಉಲ್ಲಂಘನೆ ಮಾಡಿ ನಡೆದುಕೊಂಡರೆ IGP ಸೂಕ್ತ ಕ್ರಮ ಕೈಗೊಳ್ಳಬಹುದು ಅಂತ ತಿಳಿಸಿದೆ. ಆ ಮೂಲಕ ಬಳ್ಳಾರಿ ಜೈಲಿಗೆ ಸ್ಥಳಾಂತರ ಆಗುವ ಭೀತಿ ಎದುರಿಸುತ್ತಿದ್ದ ನಟ ದರ್ಶನ್ ಬೀಸೋ ದೊಣ್ಣೆಯಿಂದ ಪಾರಾಗಿದ್ದಾರೆ. ಜೈಲಿನ ಮ್ಯಾನ್ಯುಯಲ್ ಅನುಗುಣವಾಗಿ ಸೌಲಭ್ಯ ಕೊಡಿ, 5 ಜೊತೆ ಬಟ್ಟೆ, ವಾಕಿಂಗ್ಗೂ ಕೋರ್ಟ್ ಅನುಮತಿ. ಜೈಲಿನಲ್ಲಿ ದರ್ಶನ್ನನ್ನು ತುಂಬಾ ಕಠಿಣವಾಗಿ ನಡೆಸಿಕೊಳ್ತಿದ್ದು, ಸೆಲ್ನಿಂದ ಹೊರಗೆ ಬರೋದಕ್ಕೂ ಅವಕಾಶ ಕೊಟ್ಟಿರಲಿಲ್ಲ ಎಂದು ಕೋರ್ಟ್ಗೆ ಮನವಿ ಮಾಡಿಕೊಂಡಿದ್ರು. ಮನವಿಯನ್ನ ಮಾನ್ಯ ಮಾಡಿದ ಕೋರ್ಟ್ ಜೈಲಿನ ಕೈಪಿಡಿಯಂತೆ ಸೌಕರ್ಯ ನೀಡುವಂತೆ ಕೋರ್ಟ್ ಸೂಚನೆ ಕೊಟ್ಟಿದೆ. ಜೊತೆಗೆ ವಾಕ್ ಮಾಡಲು ಅವಕಾಶ ಕೊಡುವಂತೆ ನ್ಯಾಯಾಧೀಶರು ಸೂಚಿಸಿದ್ದಾರೆ. ಕಳೆದ ಬಾರಿ ದೋಸ್ತ್ಗಳ ಜೊತೆ ಕುಳಿತು ಲಕಲಕನೆ ದಮ್ ಎಳೆಯುತ್ತಿದ್ದ ಫೋಟೋ ವೈರಲ್ ಆದ್ಮೇಲೆ ಜೈಲಿನಲ್ಲಿ ಕಠಿಣ ನಿಯಮ ಪಾಲನೆ ಮಾಡಲಾಗ್ತಿದೆ ಎನ್ನಲಾಗ್ತಿತ್ತು. ಇದೀಗ ಕೊಂಚ ರಿಲೀಫ್ ಸಿಕ್ಕಿದೆ. ಇನ್ನು ಬೇರೆ ಜೈಲಿಗೆ ಶಿಫ್ಟ್ ಮಾಡಬೇಕು ಅನ್ನೋ ಜೈಲಾಧಿಕಾರಿಗಳ ವಾದಕ್ಕೂ ಹಿನ್ನಡೆಯಾಗಿದೆ. ಆದ್ರೆ ಜೈಲಿನಲ್ಲಿ ಏನಾದ್ರೂ ನಿಯಮ ಉಲ್ಲಂಘನೆಯಂತಹ ಪ್ರಕರಣಗಳಲ್ಲಿ ಭಾಗಿಯಾದ್ರೆ ನೇರವಾಗಿ IGP ಸೂಕ್ತ ಕ್ರಮ ತೆಗೆದುಕೊಳ್ಳಬಹುದು ಅಂತ ಫ್ರೀ ಹ್ಯಾಂಡ್ ನೀಡಿದೆ. ಮುನಿರಾಜು, ಕ್ರೈಮ್ ಬ್ಯೂರೋ, ನ್ಯೂಸ್ 18.